ಮಕರ ಸಂಕ್ರಾಂತಿ ಹಬ್ಬದಂದು ಮಕರ ಜ್ಯೋತಿ ಅಥವಾ ಮಕರ ವಿಳಕ್ಕು ಉತ್ಸವ ಆಚರಿಸಲಾಗುತ್ತದೆ. ದೇಶದ ಅತಿದೊಡ್ಡ ಧಾರ್ಮಿಕ ಯಾತ್ರೆ ಎಂದು ಪರಿಗಣಿಸಲಾಗುವ ಶಬರಿಮಲೆ ಯಾತ್ರೆಯ ಅಂತ್ಯವನ್ನು ಸೂಚಿಸುವುದೇ ಮಕರ ಜ್ಯೋತಿ. ಶಬರಿಮಲೆ ಸನ್ನಿಧಾನದಿಂದ ಸುಮಾರು 4 ಕಿಲೋಮೀಟರ್ ದೂರದ ಪೊನ್ನಂಬಲ ಮೇಡುವಿನ ಮೇಲೆ ಕಾಣಿಸಿಕೊಳ್ಳುವ ಪವಿತ್ರ ಜ್ಯೋತಿಯನ್ನೇ ಅಯ್ಯಪ್ಪ ಭಕ್ತರು ಮಕರ ಜ್ಯೋತಿ ಎಂದು ನಂಬುತ್ತಾರೆ. ಮಾಲಾಧಾರಿ ಅಯ್ಯಪ್ಪ ಭಕ್ತರಿಗೆ ಈ ಕ್ಷಣವು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯೇ ದರ್ಶನ ನೀಡುವ ಅದ್ಭುತ ಕ್ಷಣ ಎಂದು ನಂಬಲಾಗಿದೆ. ಬುಧವಾರ ಕೊಡ್ಲಿಪೇಟೆ ಸಮೀಪದ ರಾಮೇನಹಳ್ಳಿ ದೊಡ್ಡಕುಂದ ಗ್ರಾಮದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಕರ ಜ್ಯೋತಿ ಪೂಜೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಸಂಜೆ 6 ಗಂಟೆಯಿಂದ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಮಹಾಮಂಗಳಾರತಿ ಬಳಿಕ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಪಾಲ್ಗೊಂಡ ಭಕ್ತಾದಿಗಳೆಲ್ಲ ಅನ್ನಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಬಿ ಜಗದೀಶ್, ಅರ್ಚಕರಾದ ಶಾಂತಮಲ್ಲಯ್ಯ, ಗೌರವಾಧ್ಯಕ್ಷ ಎಸ್ ವರಪ್ರಸಾದ್, ಕಾರ್ಯದರ್ಶಿ ಡಿಆರ್ ವೇದಕುಮಾರ್, ಉಪಾಧ್ಯಕ್ಷರಾದ ಡಿಕೆ ಮಹೇಶ್, ನಿರ್ದೇಶಕರುಗಳಾದ ಡಿಕೆ ಮಧು, ಡಿಜೆ ರಾಜು, ಕೆಡಿ ಹೊನ್ನಪ್ಪ, ಕೆವಿ ರಮೇಶ್, ಗಗನ್ ರೈ, ಶಿವರಾಜ್ ಕುಮಾರ್, ಹರೀಶ್, ನಾಗರಾಜ್, ಸುಬ್ಬಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು.